ನಮಸ್ತೆ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ ಕಿರಣ್. ಇಲ್ಲಿ ನೋಡಿ ಚಡ್ಚಂಡ್ ಬಸ್ ನಿಲ್ದಾಣದ ದುಸ್ಥಿತಿ. ಚಡ್ಚಂಡ್ ಪಟ್ಟಣದ ಬಸ್ ನಿಲ್ದಾಣದ ಸ್ಥಿತಿ ಹದಗೆಟ್ಟು ಹೋಗಿದೆ. ಇಲ್ಲಿ ಪ್ರಯಾಣಿಕರಿಗೆ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ. ದ್ವಿಚಕ್ರ ವಾಹನಗಳನ್ನ ಪಾರ್ಕಿಂಗ್ ಮಾಡಲು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಎಂದು ಪ್ರಯಾಣಿಕರು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಚಡ್ಚಂಡ್ದಿಂದ ಹಸನ್ ಮಖಾಂದಾರ್ ಅವರ ವರದಿ. ಯಾರೇನು ಮಾಡ್ತೀರಿ ಮಾಡ್ರಿ, ನಾವು ಹಚ್ಚೋರಿ ಮತ್ತೆ ಹೆಂಗೆ ಹಚ್ಚೋದು ನಾವು ಅಂತ ಕೇಳ್ತೀವಿ. ನಾವೆಲ್ಲ ಪೊಲೀಸ್ ಕಂಪ್ಲೇಂಟು ಕೊಟ್ಟೇವಿ. ಪೊಲೀಸರೇ ಅವರು ಕಂಪ್ಲೇಂಟ್ ತೊಗೊಂಡ್ರೆ ಆಯ್ತಪ್ಪ ಹೇಳ್ತೇವೆ, ನೋಡ್ತೇವೆ, ರಿಕ್ಷಾ ಬರ್ತಾವ ಅವ್ರಿಗೆ ಹೇಳೋಣ, ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಏನು ಮಾಡ್ತಾರೆ ಮಾಡ್ಲಿರ್ತಾರೆ. ಮತ್ತೆ ನಾವು ಒಬ್ಬರಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ATM ತೆಗಿಸಿರತ್ತೆ, ಇಲ್ಲಿ ATM ತೆಗಿಸಿರಿ, ಆಯ್ತು ನಾವು ಟೂ ವೀಲರ್ ಒಳಗ್ತಾರಲ್ಲ, ATM ತೆಗಿಸಿದ್ರೆ ಜಗಳಕ್ಕೆ ಬರ್ತಾರೆ ಹೊಡಿಲಾಕೋಬೇಕು. ಯಾರು ರಿಕ್ಷಾದವರು ಬರ್ತಾರೆ, ಮೋಟರ್ ಸೈಕಲ್ದವ್ರಿಗೆ ಎಷ್ಟು ಸಲ ಹೇಳಿದ್ರು ನಿಂದದೇನು ಜಾಗ ಅಂತ ಕೇಳ್ತಾರೆ. ಪಬ್ಲಿಕ್ದವರು, ಬೈಕ್ದವರು, ರಿಕ್ಷಾದವರು 10 ಸಲ ಯಾಕಾದ್ರು ಜಗಳ ಆಗ್ಯದ. ನಿಮ್ಮ ಮೇಲಿನ ಅಧಿಕಾರಿಗೆ ತಿಳಿಸ್ಬೇಕು ನೀವು. ಎಲ್ಲಿ DC ಅವರಿಗೆ ಎಲ್ಲರಿಗೂ ತಿಳಿಸಿದ್ದೇವೆ. ಪೊಲೀಸ್ ಕಂಪ್ಲೇಂಟ್ ಕೊಡಪ್ಪ ಅಂತ ನಮ್ಮ ಡಿಪ್ ಮ್ಯಾನೇಜರ್ ಥ್ರೂ ನಾವು ಕಂಪ್ಲೇಂಟ್ ಕೊಡಿಸಿದ್ದೇವೆ. ಡಿಪೋ ಮ್ಯಾನೇಜರ್ ಏನಂತಾರೆ, ಅವ್ರು ಅಲ್ಲಿ ಕಂಪ್ಲೇಂಟ್ ಕೊಡು ಪೊಲೀಸ್ ಸ್ಟೇಷನ್ಗೆ, ಅದೊಂದು ಬರ್ಕ್ ಪಾವತಿ ತೊಗೊಂಡು ಅದು ಮಾಡೋ ಅಂತ ಅಷ್ಟು ಮಾಡಿರಿ. ಕಂಪ್ಲೇಂಟ್ 2-3 ಸಲ ಮಾಡೀನಿ ಸರ್. ಬೈಕ್ದವರು ರಿಕ್ಷಾದವರು ನನಗೆ ತೊಂದರೆ ಮಾಡ್ಲತ್ತಾರೆ. ಚಾಲಕಂತ ಈ ಬಸ್ ಸ್ಟ್ಯಾಂಡ್ನಲ್ಲಿ ನಿರ್ವಹಿಸ್ತಾನೆ ಸರ್. ಈ ಬಸ್ ಸ್ಟ್ಯಾಂಡ್ ಆದರೂ ಸಹ ಇಲ್ಲಿ ಕೆಲವೊಂದು ಸೈಕಲ್ ಮೋಟ್ರುಗಳು, ದ್ವಿಚಕ್ರಗಳು, ರಿಕ್ಷಾಗಳು, ಎಲ್ಲ ಗಾಡಿಗಳು, ಟೆಂಪೋಗಳು ಎಲ್ಲ ಒಳಗೆ ಬರ್ತಾ ಇದ್ದಾವೆ ಸರ್. ಒಳಗೆ ಬರ್ತಾ ನಾವು ಏನರ ಕೇಳಕ್ಕೆ ಹೋಗೋಣ, ನೀವು ಯಾರು ಕೇಳ್ತೀರಿ, ನಾವು ಕೇಳೋದಲ್ಲ, ನಾವು ಒಳಗೆ ಬರತ್ತೀವಿ, ನಮಗೆ ಪಾರ್ಕಿಂಗ್ ಇಲ್ಲ, ನಮ್ಮ ಪಾರ್ಕಿಂಗ್ ತೋರಿಸ್ಕೊಡಿ ಅಂತ ಹೇಳ್ತಾರೆ. ಇಲ್ಲ ಈ ATM ತೆಗ್ಸಾಕ್ರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಏನರ ಹೇಳಕ್ಕೆ ಹೋದರೆ ಜಗಳಕ್ಕೆ ಬರ್ತಾರೆ. ಈ ಬಸ್ ಸ್ಟ್ಯಾಂಡ್ ತುಂಬ ಎಲ್ಲ ಅವರೇ ಇದ್ದಾರೆ ಹೆಚ್ಚಾಗಿ, ಅದೇ ಜನ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.